ಪದ್ಮಭೂಷಣ ಬೀಸೂರು ದೇವಿಯರು ಪಂಚತಾರ ನಟಿಯಾಗಿ ಭಾಳ ವರ್ಷಗಳ ಅವರ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧಗಳು, ವಿಶೇಷವಾಗಿ ನಮ್ಮ ತಂದೆಯವರ ಜೊತೆಗೆ ಚಿತ್ರರಂಗದ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಾಗಿ ಅನೇಕ ಸಂದರ್ಭಗಳಲ್ಲಿ ಚಿತ್ರರಂಗದ ಏಳಿಗೆಗೆ ಮತ್ತು ಕನ್ನಡತನಕ್ಕೆ, ಕನ್ನಡ ಭಾಷೆಗೆ ಮತ್ತು ವಿಶೇಷವಾಗಿ ಸಂಬಂಧಗಳನ್ನು ನಮ್ಮನ್ನು ನೋಡಿದ್ರೆ ಎಲ್ಲರನ್ನೂ ನೋಡಿದರೆ ಯಾವಾಗಲೂ ಕೂಡ ಒಂದು ಮಕ್ಕಳಾಗಿ ನಮ್ಮನ್ನು ಪ್ರೀತಿ ಮಾಡಿರ್ತಕ್ಕಂಥವ್ರು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಟಿಸಿರ್ತಕ್ಕಂಥ ಚಿತ್ರಗಳು ಬಬ್ರುವಾಹನ ಇರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅನೇಕ ಕಪ್ಪು ಬಿಳುಪಿಂದ ಹಿಡಿದು ಬಣ್ಣದ ಚಿತ್ರದವರೆಗೂ ಕೂಡ ಮತ್ತು 3 ಪೀಳಿಗೆಯ ಜೊತೆಗೂಡ್ಕೊಂಡು ಅಲ್ಲಿ MGR ಅವ್ರ ಜೊತೆಗೆ, ಶಿವಾಜಿ ಗಣೇಶ್ ಅವರ ಜೊತೆಗೆ, NT ರಾಮರಾವ್ ಅವ್ರ ಜೊತೆಗೆ ಮತ್ತು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಮತ್ತು ಅನೇಕ ಕಿರಿಯ ನಟರುಗಳ ಜೊತೆಗೆ ನಿರಂತರವಾಗಿ ಚಿತ್ರರಂಗದ ಸೇವೆಯನ್ನು, ಕಲಾ ಸೇವೆಯನ್ನು ಮಾಡ್ಕೊಂಬಂದಿರ್ತಕ್ಕಂಥ ಅಭೂತಪೂರ್ವವಾಗಿರತಕ್ಕಂಥ ಒಂದು ಜೀವ. ಎಷ್ಟೋ ಸಂದರ್ಭದಲ್ಲಿ ನನ್ನ ಮಗಳ ಮದುವೆಗೂ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇನ್ವಿಟೇಷನ್, ನನ್ನ ಮಗಳ ಮದುವೆ ಇದು ಅಂತ ಹೇಳಿಬಿಟ್ಟು ಭಾಳ ಅಭಿಮಾನದಿಂದ, ಮತ್ತು ಅವ್ರ ಮಗಳು, ನಮ್ಮ ಮಗಳು ಭಾಳ ವರ್ಷಗಳಿಂದ ನಮ್ಮ ಮನೆಯಿಂದ ಒಂದು 4 ಮನೆಯೇ ಅವರು ದೂರ ಅಲ್ಲಿ ಬರೋರು. ಹಾಗಾಗಿ ಇವತ್ತು ನಮ್ಮ ಮನೆಯವರನ್ನು, ಮನೆಯಲ್ಲೇ ಒಬ್ಬ ಹಿರಿಯ ಜೀವಿಯನ್ನು, ಚಿತ್ರರಂಗದ ಒಂದು ಹಿರಿಯ ಜೀವಿಯನ್ನು ನಾವೆಲ್ಲರೂ ಅಗಲಿದ್ದೀವಿ. ಅವರ ಕುಟುಂಬಕ್ಕೆ, ಅವರನ್ನು ಚಿತ್ರರಂಗ ಕಲ್ಕೊಂಡಿರ್ತಕ್ಕಂಥದ್ದನ್ನು ನಾವು ಯಾವುದು ಕೂಡ ತುಂಬಕ್ಕಾಗದಿರೋಷ್ಟು ಇದೆ. ಆದರೆ ಅವರಿಗೆ ದೇವರು ಅವರ ಮನೆಯವರಿಗೆ, ಅವರ ಮನೆತನಕ್ಕೆ ಇವರನ್ನು ಆಗಲಿರ್ತಕ್ಕಂಥದ್ದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ, ಅವರಿಗೆ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ಓಕೆ, ಥ್ಯಾಂಕ್ ಯು. ಇವತ್ತಿನ ದಿವಸ ಬಿ ಸರೋಜದೇವಿಯವರು ಭಾಳಷ್ಟು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರೀತಾಯಿದ್ರು, ಕರಿಯಮ್ಮ ಅಂತ ಕರೆಯೋರು. ಇವರು ಆದಮೇಲೆ ಜಯಲಲಿತಾನ ಚಿನ್ನಮ್ಮ ಅನ್ನೋರು. ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜದೇವಿನ ಅಕ್ಕ ಅಂತಲೇ ಕರೀತಾಯಿದ್ರು. ಇವ್ರ ಜೊತೆ ಸುಮಾರು ಒಂದು 13 ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ. ಸರೋಜದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ. ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು. ಅದಾದಮೇಲೆ ಚಿಕ್ಕಮಗಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ, ಡಾಕ್ಟರ್ ಕೃಷ್ಣೇಗೌಡರು ಅಂತ. ಆ ಅಂಧ ಮಕ್ಕಳ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು ಅಂದರೆ, ಅಂಧ ಮಕ್ಕಳನ್ನ ಸ್ಪೋರ್ಟ್ಸ್ ಪೆನ್ ಆಗಿ ಮಾಡಿರ್ತಕ್ಕಂಥದ್ದು ಕೃಷ್ಣೇಗೌಡರು. ಅಂಥ ಒಂದು ಕೃಷ್ಣೇಗೌಡರು ಅವ್ರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟರ್ ಆಗಿರ್ತಕ್ಕಂಥ ಅವರು ಸ್ವಂತ ಭಾರತ ದೇಶಕ್ಕೆ ಒಂದು ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು. ತದನಂತರ ಮೋದಿಯವ್ರ ಜೊತೆ ಅವರು ಚೀಫ್ ಮಿನಿಸ್ಟರ್ ಆದಾಗ ಒರಿಸ್ಸಾಗೆ ಮೋದಿಯವ್ರ ಜೊತೆ ಹೋದಾಗ ಒರಿಸ್ಸಾ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನ, ಅಲ್ಲಿರ್ತಕ್ಕಂಥ ಮಡಿಕೆಗಳು ಕೃಷ್ಣನಿಗೆ ಭಾಳ ವಿಶೇಷ ಅಂತ ಹೇಳಿ ಆ ಕೃಷ್ಣನಿಗೋಸ್ಕರ ಕೊಡಿಸಿದ ಮಡಿಕೆಗಳು 1 ಲಕ್ಷ ಮಡಿಕೆಯನ್ನು ಕೊಡಿಸಿದ್ರು. ಸೊ ನೀವೆಲ್ಲರೂ ಅದು ಇದು ಅಂತ ಯಾರು ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ನಿಮ್ಗೆ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮುಖಾಂತರ ಹೇಳ್ತಾ ನಮ್ಮ ಮಾತಿಗೆ ವಿರಾಮ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.